ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಬಂದು ಅಪ್ಪು ಬರ್ಡೇ ವ್ಲಾಗ್ ಆಗಿರುತ್ತೆ. ಕೊನೆಯವರೆಗೂ ವಿಡಿಯೋ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಮ್ಮನೂ ಬಂದಿದ್ದರು ಆ್ಯಂಡ್ ಅಪ್ಪಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ನಾನು ಕೊಡ್ತೀನಿ, ಅಲ್ಲಿ ವಿಡಿಯೋ ಮಾಡ್ತಾಳೆ ನೋಡಿ. 100 ವರ್ಷ ಸುಖವಾಗಿ ಸಂತೋಷವಾಗಿರಪ್ಪ. ಇಲ್ಲಪ್ಪ ನಾನು ಅವನಿಗೆ ಬೆಳಗ್ಗೆನೇ ಸ್ನಾನ ಮಾಡಿ ರೆಡಿ ಮಾಡಿದೆ. ನಾನು ಪೂಜೆಗೆಲ್ಲ ರೆಡಿ ಮಾಡಿ ಕೊಟ್ಟೆ. ಅವನೇನೆ ಪೂಜೆ ಮಾಡ್ದ ಕಡ್ಡಿ ಹಚ್ಕೊಟ್ಟಿದ್ದಕ್ಕೆ. ಹೇಗೆ ಮಾಡ್ತಾಯಿದ್ದೆ ನೋಡಿ, ನಾನು ಹೇಗೆ ಮಾಡ್ತೀನೋ ಅದೇ ಥರ ಅವನು ನೋಡ್ಕೊಂಡಿದ್ದ ಅಲ್ವಾ. ಹಾಗೆಯೇ ನಾನು ಎಲ್ಲೆಲ್ಲಿ ಹೋಗಿ ಪೂಜೆ ಎಲ್ಲ ಮಾಡ್ತೀನೋ ಅವನು ಅಲ್ಲೇ ಥರನೇ ಹೋಗಿ ನಿಂತ್ಕೊಂಡು ಪೂಜೆಯನ್ನು ಮಾಡ್ತಾಯಿದ್ದ. ತುಂಬಾ ಕ್ಯೂಟಾಗಿತ್ತು. ಹಾಗೆ ಸರಿ ಆಯಿತು ಬಾ ಅಂತ ಹೇಳಿದ್ಕೆ, ಇಲ್ಲ ಹೊಸ್ಲಿಗೂ ಪೂಜೆ ಮಾಡ್ತೀಯ ಅಂತ ಹೋಗಿ ಪೂಜೆ ಎಲ್ಲ ಮಾಡಿ ಒಂದು ರೌಂಡ್ ತಿರುಗಿ ಸೂರ್ಯಗೆ ನಮಸ್ಕಾರ ಸೂರ್ಯಂಗೆ ಮಾಡಿ ಬಂದ. ತುಂಬಾ ಖುಷಿ ಆಯಿತು ಈ ಥರ ಎಲ್ಲ ಮಾಡೋದ್ರಿಂದ. ನೋಡಿ ನನಗಂತೂ ಅಮ್ಮ ಹೇಳ್ತಾಯಿದ್ರು ನೋಡ್ತಾನೆ ಅಂತ. ಹಾಗೆ ಅಪ್ಪು ಬರ್ತಡೆಗೆ ಅಂತ ಹೇಳ್ಬಿಟ್ಟು ಗಿಫ್ಟ್ ಗ್ಯಾಲರಿ ಅವ್ರ ಕಡೆಯನ್ನು ಬ್ಯೂಟಿಫುಲ್ ಆಗಿರುವಂಥ ಗಿಫ್ಟ್ನ ಕಳಿಸ್ಕೊಟ್ಟಿದ್ರು. ಅದನ್ನು ಓಪನ್ ಮಾಡೋಣ, ಅವನ ಕೈಲಿ ಓಪನ್ ಮಾಡಿಸ್ತೀನಿ. ತುಂಬ ಸೇಫ್ಟಿಯಾಗಿ ಮಾಡಿದರು, ತುಂಬ ಚೆನ್ನಾಗಿ ಪ್ಯಾಕೇಜಿಂಗ್ ಕೂಡ ಮಾಡಿದರು. ಸೇಫಾಗಿ ಡೆಲಿವರಿ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲೂ ಡ್ಯಾಮೇಜ್ ಆಗದಿರೋ ರೀತಿ ಕಳಿಸ್ಕೊಟ್ಟಿದ್ರು. ಇದು ಬಂದು ಫೋಟೋ ಫ್ರೇಮ್ ಆಗಿರುತ್ತೆ. ತುಂಬಾ ಚೆನ್ನಾಗಿತ್ತು. ಹಾಗೆ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಇವ್ರ ಹತ್ರ ಈ ಥರ ಫೋಟೋ ಫ್ರೇಮ್ ಮಾತ್ರ ಅಲ್ಲ, ಮಗ್ ಪ್ರಿಂಟಿಂಗ್, ಪಿಲ್ಲೋ ಪ್ರಿಂಟಿಂಗ್, ಆಮೇಲೆ ಮ್ಯಾಜಿಕ್ ಮಿರರ್, ಈ ಥರ ಹಲವಾರು ಗಿಫ್ಟ್ ಐಟಮ್ಗಳು ಸಿಗುತ್ತೆ. ಹಾಗೆ ಇದನ್ನು ಮಾಡಿಕೊಟ್ಟಿದ್ದು ಒಬ್ಬರು ವುಮನ್ ಆ್ಯಸ್ ಎ ಮದರ್ ಅಂತ ಗೊತ್ತಾಗಿ ತುಂಬಾ ಪ್ರೌಡ್ ಫೀಲ್ ಆಯಿತು. ನಿಮಗೇನಾದರೂ ಬೇಕು ಅಂದರೆ ಇವರ ನಂಬರ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸತಿ ಚೆಕ್ಔಟ್ ಮಾಡಿ. ಹಾಗೆ ನಾವು ಪೂಜೆ ಮನೇಲಿ ಎಲ್ಲ ಮುಗಿಸಿ ಆನಂತರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ನಮ್ಮ ಊರಲ್ಲಿ ರೋಡ್ ಮಾಡ್ತಾ ಇರೋದ್ರಿಂದ ಬೈಕಲ್ಲಿ ಹೋಗಿ ಬರೋಕ್ಕಾಗಲ್ಲ. ಹಾಗಾಗಿ ನಡ್ಕೊಂಡೆ ಒಂದು ಅರ್ಧ ದಾರಿಗೆ ಹೋಗಿ ಅಲ್ಲಿಂದ ಬೈಕಲ್ಲಿ ಹೋಗಬೇಕು. ಸರಿ ಆಯಿತು ಅಂತ ಹೇಳಿ ನಾನು ಅಪ್ಪು ಎಲ್ಲರೂ ರೆಡಿ ಆಗಿದ್ವಲ್ಲ, ಹೊರಟ್ವಿ ದೇವಸ್ಥಾನಕ್ಕೆ. ಹಾಗೆ ಹೋಗಿತ್ತು, 10:30 ಆಗಿತ್ತು. ಆಲ್ರೆಡಿ ಇಷ್ಟು ಬಿಸಿಲಿತ್ತು. ಎಷ್ಟೇ ಬೇಗ ಮಾಡೋಣ ಅಂದ್ಕೊಂಡ್ರು ಆಗಿರಲಿಲ್ಲ. ಸರಿ ಆಯಿತು, ಫಸ್ಟು ಅವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ. ನೋಡ್ಬೋದು ರೋಡ್ ಮಾಡ್ತಾ ಇರೋದ್ರಿಂದ ಅರ್ಧ ದಾರಿಗೆ ನಾವು ಅವ್ರ ಫ್ರೆಂಡ್ ಮನೆ ಹತ್ರ ಹೋಗಿ ಅಲ್ಲಿಂದ ಬೈಕ್ ತೊಗೊಂಡು ದೇವಸ್ಥಾನಕ್ಕೂ ಕೂಡ ಬಂದ್ವಿ. ಜಾಸ್ತಿ ಜನ ಏನು ಇರಲಿಲ್ಲ. ಹಾಗಾಗಿ ಫಸ್ಟು ದೇವಸ್ಥಾನಕ್ಕೆ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬಂದು ಹಣ್ಣು ಕಾಯಿ ಎಲ್ಲ ತೊಗೊಂಡು ದೇವಸ್ಥಾನಕ್ಕೂ ಕೂಡ ಹೊರಟ್ವಿ. ಈ ಥರ ಹುಟ್ಟುಹಬ್ಬದ ದಿವಸ ಎಲ್ಲ ಫಸ್ಟು ದೇವರಿಗೆ ಪೂಜೆ ಮಾಡಿಸಿ ಆಮೇಲೆ ಮನೇಲಿ ಏನಾದರೂ ಮಾಡೋದು. ನಾನು ಮನೇಲೇನು ಮಾಡಿರಲಿಲ್ಲ. ಫಸ್ಟ್ ಅವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕೋತಿಗಳಂತೂ ಅವತ್ತೇ ಜಾಸ್ತಿ ಇದ್ವು. ಅವನಂತೂ ಅಪ್ಪು ಅಂತೂ ನೋಡಿ ಅವನೇ ಜಿಗಿತಾವನೆ ಅದನ್ನು ಹಿಡ್ಕೊಳ್ಳೋದಕ್ಕೆ ಅಂತ. ನನಗೆ ಭಯ, ಎಲ್ಲವೋ ಎಳಿತಾವೋ ಇವನ್ನ ಅಂತ. ಇವನು ಬಿಡ್ತಾ ಇಲ್ಲ, ಆದರೆ ಏನು ಮಾಡೋಕ್ಕಾಗಲ್ಲ. ಹಾಗೆ ಅವನ್ನ ಕರ್ಕೊಂಡೋಗಿ ಹಾಗೆ ಪೂಜೆ ಎಲ್ಲ ಯಾರೂ ಜನ ಜಾಸ್ತಿ ಇರಲಿಲ್ಲ ಇವತ್ತು. ಹಾಗಾಗಿ ಪೂಜೆನೂ ಆರಾಮಾಗಿ ಮಾಡಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನೋಡ್ಬೋದು ಹಣ್ಣು ಕಾಯಿ ಇರೋದಕ್ಕೆ ಕೋತಿಗಳೆಲ್ಲ ಅಲ್ಲಲ್ಲೇ ನಮ್ಮನ್ನೇ ಸುತ್ತ ಹಾಕೊಂಬಿಟ್ಟಿದ್ದು. ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಅಲ್ಲಿಂದ ವಾಪಸ್ಸು ಮನೆಗೆ ಬರ್ತಾ ಅಕ್ಕ ಬಾವಂಗೂ ಕೂಡ ಫೋನ್ ಮಾಡಿ ಕರೆದಿದ್ವಿ. ಇಲ್ಲಿ ರೋಡ್ ಸರಿ ಇಲ್ಲ, ಇಲ್ಲೇ ಅರ್ಧದಲ್ಲೇ ಬೈಕ್ ನಿಲ್ಲಿಸ್ಬೇಕು ಅಂತ. ಅವರು ಕೂಡ ಅರ್ಧದಲ್ಲೇ ಬಂದರು ನಮ್ಮ ಜೊತೆನೇ. ಅಕ್ಕ ಬಾವ ಎಲ್ಲರೂ ಬಂದರು. ಹಾಯ್ ಮಾಡು. ಹಾಯ್ ಹಾಯ್ ಇವನ್ಗ ಇಬ್ರಿಗೂ ಹಾಯ್. ಯಾವಾಗ ಬಂದಿರೋದು ಇವಾಗ? ಹಾಂ, ಎಲ್ಲ ಕೆಲಸ ಮುಗಿಸಿ ಬರೋಷ್ಟಿಗೆ ಇಷ್ಟ ಆಯ್ತು. ಬರ್ತಡೇನ ನಿಂದು ಎಷ್ಟು ವರ್ಷದ್ದು? 2 ವರ್ಷದ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ ತಕ್ಷಣ ಅಪ್ಪು ಡ್ರೆಸ್ ಚೇಂಜು. ಅವ್ನಿಗೆ ಆ ಬಟ್ಟೆಲಿ ಇರೋಕ್ಕಾಗಲಿಲ್ಲ ಜಾಸ್ತಿ ಹೊತ್ತು, ಸ್ವಲ್ಪ ಲೂಸ್ ಆಗಿತ್ತು ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರ ಅಜ್ಜಿ ಒಂದು ವೆಹಿಕಲ್ನ ಗಿಫ್ಟ್ ಮಾಡಿದ್ರು. ಅದನ್ನು ಬಿಡ್ತಾನೆ ಇಲ್ಲ. ಅವನಿಗೆ ತೋರಿಸಿದ ತಕ್ಷಣವೇ ಕೂತ್ಕೊಂಡು ಅದ್ರ ಮೇಲಂತೂ
ಆಟ ಆಡೋದಕ್ಕೆ ಶುರು ಮಾಡಿಬಿಟ್ಟ. ಅದನ್ನಂತೂ ಬಿಟ್ಟೇ ಇಲ್ಲ ಇವತ್ತು. ಅವನು ದಿನ ಪೂರ್ತಿ ಅದನ್ನೇ ಹಿಡ್ಕೊಂಡು ಕೂತಿದ್ದ. ಅಮ್ಮ ಅದನ್ನೇ ನೋಡ್ತಾಯಿದ್ರು. ಸ್ವಲ್ಪ ಏನಾಯಿತು ಅಂದರೆ ನಾವು ಆನ್ಲೈನಲ್ಲಿ ಬುಕ್ ಮಾಡಿರೋದ್ರಿಂದ ಸ್ವಲ್ಪ ಕ್ವಾಲಿಟಿ ವೈಸ್ ಓಕೆ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು ಅಂತ ಏನಿಲ್ಲ. ಅಂಗಡಿಲೇ ಹೋಗಿ ತೊಗೊಂಬರ್ಬೋದಾಯಿತು ಅಂತ ಏನೋ ಹೇಳ್ತಾಯಿದ್ರು. ನಾನು ಬುಕ್ ಮಾಡಿಬಿಟ್ಟಿದ್ದೆ ಆಲ್ರೆಡಿ. ಸರಿ ಆಯಿತು, ಇನ್ನೊಂದು ದಿವಸ ಯಾವಾಗಾದರೂ ಅದನ್ನು ಇಷ್ಟು ದಿವಸ ಅವನಿಗಾಗುತ್ತೋ ಅಷ್ಟು ದಿವಸ ಅದರಲ್ಲಿ ಆಟ ಆಡ್ಕೊಂಡು ಆಮೇಲೆ ಬೇಕಾದ್ರೆ ಹೊಸ ತೊಗೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಸಮಾಧಾನ ಮಾಡಿ ಸುಮ್ಮನಾದ್ವಿ. ಅವ್ನಿಗೆ ಇಷ್ಟ ಆಯಿತು. ಹಾಗಾಗಿ ಅವನು ಇವಾಗ ದೊಡ್ಡ ಸೈಕಲ್ ಬಿಟ್ಟು ಇದನ್ನು ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟ. ಎಲ್ಲರಿಗೂ ತೋರಿಸ್ಕೊಂಡು ಬರ್ತಾ ಇದ್ದ. ಅವ್ರ ದೊಡ್ಡಮ್ಮಂಗೆ ಎಲ್ಲ ತೋರಿಸ್ಕೊಂಡು ಓಡಾಡಿಸ್ತಾ ಇದ್ದ ಅದನ್ನು. ಅವ್ರು ಅದನ್ನು ನನಗೆ ಕೊಡು ಅಂತ ಅವ್ರು ಎಳಿಯೋಕ್ಕೆ ಅವ್ನು ಹಿಂದೆ ಹೋಗೋದಕ್ಕೆ. ಆಮೇಲೆ ಈ ಥರನೇ ನಡೀತಾ ಇತ್ತು. ಅಂತೂ ಅಳತೆ ಅಂತ ಎಷ್ಟು ಹೊಡೆದೋ ಗೊತ್ತಿಲ್ಲ. ಅಷ್ಟು ಮಾತಾಡಿಕೊಂಡು ನಗಾಡಿಕೊಂಡು ಈ ಥರ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಹಾಗೆ ನಮ್ಮ ಅಕ್ಕ ಕೂಡ ಅದ್ರ ಮೇಲೆ ಹೋಗಿ ಕೂತ್ಕೊಳ್ಳೋಕೆ ನೋಡಿದ್ರು. ಅವ್ನಿಗೆ ಇದು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅವನು ಓ ಅಂತ ಕಿರ್ಚಾಡ್ತಾ ಇದ್ದ. ತಳ್ತಾವನೆ ಹಿಂದಕ್ಕೆ ಹೋಗಿ ಬಿಡು ಅಂತ. ಯಾಕಂದರೆ ಅದು ಮುರಿದೋಗ್ಬಿಡುತ್ತೆ ಅಂತ ಅವನಿಗೂ ಗೊತ್ತು. ಆದರೆ ಹಂಗಂತ ಇದ್ದ ಬಿಡು ಅಂತ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಲ್ವ. ಅವ್ನ ಪಾಡಿಗೆ ಅವನಲ್ಲೇ ಸುಮ್ಮನಾಗಿ ಹೋಗಿ ಕುದಿಯೋದು ಈ ಥರ ಎಲ್ಲ ಮಾಡ್ತಾಯಿದ್ದ. ಸರಿ ಆಯಿತು, ಅವ್ನು ಆಟ ಆಡೋದಕ್ಕೆ ಬಿಟ್ಟರೆ ಏನೋ ಸುಮ್ಮನಾಗಲ್ಲ ಅಂತ ಹೇಳ್ಬಿಟ್ಟು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಅಡುಗೆ ಮನೆಯಲ್ಲಿ ನಮ್ಮ ಅಕ್ಕ ಸೇರ್ಕೊಂಬಿಟ್ಟಿದ್ರು. ನಾನು ಈಚೆ ಕೆಲಸ ಮಾಡಿಕೊಡ್ತಾಯಿದ್ದೆ. ಪಾತ್ರೆ ತೊಳೆಯೋದು, ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಡೋದು ಮಾಡ್ತಾಯಿದ್ದೆ. ಏನು ಅಡುಗೆ ಮಾಡ್ತಾಯಿದ್ದೀವಪ್ಪ ಅಂದರೆ ಒಬ್ಬಟ್ಟಿನ ಸಾರು, ಸ್ವಲ್ಪ ರೈಸ್ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಇನ್ನೇನು ಜಾಸ್ತಿ ಏನು ಮಾಡ್ತಾಯಿರಲಿಲ್ಲ. ಜಾಸ್ತಿ ಜನನೂ ಏನೂ ಕರೆದಿಲ್ಲ. ಹಾಗಾಗಿ ಜಾಸ್ತಿ ಅಡುಗೆ ಮಾಡೋ ಅವಶ್ಯಕತೆ ಇರೋಲ್ಲ. ಫ್ರೆಂಡ್ಸ್ನ ಮಾತ್ರ ಕರೆದಿದ್ವಿ. ಅವ್ರು ಊಟಕ್ಕೆ ಇಡೋಕ್ಕೆ ಬೇಕಲ್ವ ಅಂತ ಹೇಳ್ಬಿಟ್ಟು ಒಬ್ಬಟ್ಟಿನ ಸಾರು ರೈಸ್ನ ಮಾಡ್ಕೊಂಡಿದ್ವಿ. ಅವರು ಅದನ್ನು ಮಾಡ್ತಾಯಿದ್ರು ಮಾತಾಡಿಕೊಂಡು. ಎಷ್ಟೊಂದು ದಿವಸ ಆಗಿತ್ತು ನಮ್ಮ ಅಡುಗೆ ಮನೇಲಿ ಅವರಿಬ್ಬರು ಅಡುಗೆ ಮಾಡ್ತಾ ಇರೋದು. ಹಾಗೆ ಅಮ್ಮ ಏನೆಲ್ಲ ಮಾತಾಡಿದ್ರು ಅಂತ ಕೇಳಿಸ್ಕೊಳ್ಳಿ. ಏನು ಮಾಡ್ತಾಯಿದ್ದೀರಮ್ಮ ಮೊಮ್ಮಗಂಗೆ? ಒಬ್ಬಟ್ಟಿನ ಸಾರು, ಹಾಂ, ಕೇಕ್, ಹಾಂ, ಎಲ್ಲ ತಂದಿದ್ದೀನಿ. ಫುಲ್ ಜೋರು. ಇನ್ನೊಬ್ಬ ಮೊಮ್ಮಗ ಬರಬೇಕು. ದೇವರು ಯಾಕೋ ಇನ್ನು ಕಂಡುಬಿಟ್ಟಿಲ್ಲ. ಅವ್ರಿಗಾಗೆ ಜೀವ ಇರೋದು, ಮೊಮ್ಮಕ್ಕಳಿಗಾಗೆ ಜೀವ, ಇನ್ಯಾರಿಲ್ಲ. ಮೊಮ್ಮಕ್ಕಳು ಮಕ್ಕಳು. ಮತ್ತೆ ಜಾಸ್ತಿ ಬರೋದೇ ಇಲ್ಲ ಮನೆಗೆ? ಅಯ್ಯೋ, ನಾವು ಕೂಲಿಪಾಡು, ಗಾರ್ಮೆಂಟ್ಸ್ಗೆ ಹೋಗ್ಬೇಕು, ನಮ್ಮ ಅಜ್ಜಿ ನೋಡ್ಬೇಕು. ನಮ್ಮಮ್ಮ ಅನ್ನೋರು ಅವ್ರೆ, ನನ್ನ ಎತ್ತಿರೋರು ನೋಡಬೇಕು. ದೇವ್ರ ಮೆಚ್ಚಲ್ಲ. ಹುಷಾರಿಲ್ದಂಗೆ ಆಗುತ್ತದೆ. ಯೋಚನೆ ಮಾಡಿದ್ರೆ ಮೊಮ್ಮಕ್ಕಳಿಂದ ಯೋಚನೆ ಮಾಡಿದ್ರೆ ಹುಷಾರಿಲ್ದಂಗೆ ಆಗ್ಬಿಡ್ತದೆ. ಆದರೆ ನಮ್ಮಮ್ಮ ಹುಷಾರಿಲ್ಲ, ನೋಡ್ಕೊಂಡಿರ್ಬೇಕು. ಅವ್ರ ಗಡಿಗೆ ಊಟ ಎಲ್ಲ ಮಾಡಿ ನಾವು ನಮ್ಮಪ್ಪ ನಮ್ಮಮ್ಮನ ನೋಡ್ಕೊಂಡ್ರೆ ನನ್ನ ಮಕ್ಕಳು ನನ್ನ ನೋಡ್ಕೊಬೋದೇನೋ ಅನ್ನೋ ಆಸೆ. ಆದರೆ ದೇವ್ರು ನಾನು ಇವತ್ತು ಬೇಡ್ಕೊಂಬಂದಿದ್ದೀನಿ, ಹತ್ಕೊಂಡು ದೇವರೇ ನನಗೆ ಯಾರೂ ಬೇಡ, ನನ್ನ ಬೇಗ ತಗೊಂಬಿಡಪ್ಪ ಅಂತ ಬೇಡ್ಕೊಂಬಂದಿದ್ದೀನಿ ಏಕ ಆಂಜನೇಯನ. ಮೊಮ್ಮಗಂಗೋಸ್ಕರ ಹಿಂಗೆ ಪಾಡಕ್ಕೆ ತೋತಾ ಇದ್ದೀನಿ, ಇಲ್ಲಾಂದರೆ ಓದ್ತಾ ಇರಲಿಲ್ಲ. ಆ ದೊಡ್ಡೊಳಗೆ ನನ್ನ ದೊಡ್ಡ ಮಗಳೇ ಜಾಸ್ತಿ. ಆ ದೊಡ್ಡೊಳಗೆ ಹೇಳ್ಕೊಂಡು ಹತ್ಕೊಂಡು ಬರ್ತೀನಿ. ಅವಳೊಬ್ಬಳೇ ಸಮಾಧಾನ ಮಾಡೋದು, ಒಂದು ಏನೇ ಆಗಲಿ ಸ್ಪಂದಿಸೋದು. ನನಗೆ ಫ್ರೆಂಡ್ ಥರ. ಚಿಕ್ಕ ಮಗಳು ಅಯ್ಯೋ, ಅದ್ರ ಪಾಡೆ ಅದು. ಮಗನ ಸುಧಾರಿಸ್ಕೊಬೇಕು, ಅವ್ರ ಮನೆ ಅದು. ನನಗೆ ಅಷ್ಟು ಜಾಸ್ತಿ ಇಲ್ಲ ಅದು. ಯಾಕೆ? ಕಾಂಪಿಟೇಷನ್ ಇಲ್ಲ ಅದು. ಏನು ಹೇಳಲ್ಲ, ಕಾಂಪಿಟೇಷನ್ ಅಲ್ಲ, ಕನೆಕ್ಷನ್ ಅಷ್ಟೊಂದಿಲ್ಲ. ಏನೋ ನಮ್ಮಮ್ಮ ಅವಳೇ ದುಡಿಲಿ ತಿಂತಾಳೆ ನನ್ನ ಕೇರ್ಲೆಸ್. ನನ್ನ ದೊಡ್ಡ ಮಗಳು ಹಂಗಲ್ಲ, ಕೇರ್ಲೆಸ್. ಓ ಮೈ ಗಾಡ್, ಅವಮಾನ ಮಾಡ್ತಾರೆ ಫ್ರೆಂಡ್ಸ್. ನನಗೆ ಚಿಕ್ಕ ಮಗಳು ಜಾಸ್ತಿ ಅಂದ್ಕೊಂಡಿದ್ದೆ, ಈಗಿಲ್ಲ. ಇವಾಗ ಯಾಕಿಲ್ಲ? ಯಾಕೋ ಇಂಟ್ರೆಸ್ಟ್ ಹೊರಟಾಯ್ತು. ನನ್ನಿಂದ ದೂರ ಆತಾಳೇನೋ ಅನ್ನೋ ನೋ ಅವಾಗಿತ್ತು. ನಾನು ಮದುವೆ ಮಾಡೋಕ್ಕಿಂತ ಮುಂಚೆ ಚಿಕ್ಕ ಮಗಳೇ ನನಗೆಲ್ಲ ಅಂತ ಇತ್ತು. ಆಮೇಲೆ ಇಲ್ಲ. ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದೆಯಾ? ಸೂಪರಾಗಿ ಮಾಡ್ತಾವಳೆ ನನ್ನ ಮಗಳು. ಎಲ್ಲರೂ ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡ್ರಿ. ಹೇಳಕ್ ಬರಲ್ಲ, ಸಬ್ಸ್ಕ್ರೈಬ್. ಹಳ್ಳಿ ಜನ, ಹಳ್ಳಿ ಒಳಗೆ ಹೆಂಗಿರ್ತಾರ ಹಂಗೆ. ನನ್ನ ಮಗಳಿಗೆ ಏನೋ ಒಂದು ಸಪೋರ್ಟ್ ಮಾಡಿ ಅದೊಂದೇ ಕೇಳ್ಕೊಳೋದು ಜನನ. ನನ್ನ ಮಗಳು ನನ್ನ ಹೊಟ್ಟೆ ಕೊಟ್ಟಿರೋದು ಹಳ್ಳಿ ಒಳಗೆ
ಈ ಹಳ್ಳಿ ಜನದೊಟ್ಟೆಗೆ ಹುಟ್ಟಿ ನನ್ನ ಮಗಳು ಹಿಂಗೆ ಮಾಡ್ತಾಳೆ ಅಂತಂದರೆ ನನಗೆ ಸಖತ್ ಖುಷಿ. ಇಷ್ಟಪಡ್ತೀನಿ, ದೂರ್ಲಿಂದ ನಿಂತ್ಕೊಂಡು ನೋಡಿ ಖುಷಿ ಪಡ್ತೀನಿ, ಆಶೀರ್ವಾದನೂ ಮಾಡ್ತೀನಿ. ಜನದ ಆಶೀರ್ವಾದನೂ ಬೇಕು, ದೇವ್ರದ್ದು ಬೇಕು, ಜನದ್ದು ಬೇಕು. ನನ್ನ ಮಗಳು ಇದ್ರೊಳಗೆ ನೋಡ್ತಾಳೆ, ಬತ್ತಾಳೆ ಅನ್ನೋದೇ ನನಗೂ ಆಸೆ. ನೋಡಿದ್ರಲ್ಲ ಹೇಗೆ ಮಾತಾಡಿದ್ರು ಅಂತ, ಫುಲ್ ಎಮೋಷ್ನಲ್ ಆಗಿ ಮಾತಾಡ್ಬಿಡ್ತಾರೆ. ಸಡನ್ನಾಗಿ ಏನೇನೋ ಹಳೇದೆಲ್ಲ ಜ್ಞಾಪಿಸ್ಕೊಂಡು ಮಾತಾಡ್ಕೊಂಬಿಡ್ತಾರೆ. ನಾನು ಸ್ವಲ್ಪ ಹೊತ್ತು ಒಬ್ಬಟ್ಟು ಸುಟ್ಟೆ, ಆಮೇಲೆ ಅಕ್ಕ ಬಂದು ಆಮೇಲೆ ಅವರು ಒಬ್ಬಟ್ಟು ಸುಟ್ಟರು, ನಾನು ಊಟ ಮಾಡಿಕೊಂಡೆ. ಇಲ್ಲಿ ನೋಡಿ ಅಪ್ಪು ಕೂಡ ಅವಾಗ ತಾನೇ ನಿದ್ದೆಯಿಂದ ಎದ್ದ, ಅವನಿಗೂ ಕೂಡ ಊಟ ಎಲ್ಲ ಮಾಡಿಸಿದ ಮೇಲೆ ನೋಡಿ ರೆಡಿ ಹೆಂಗೆ ರೆಡಿ ಮಾಡಿಸ್ಕೊತಾ ಇದ್ದಾನೆ. ನೇಲ್ ಪಾಲಿಶ್ ಹಾಕಿ ಅಂತ ನೇಲ್ ಪಾಲಿಶ್ ತೊಗೊಂಬಂದು ಕೊಟ್ಟ. ಅವ್ರ ಅಜ್ಜಿ ಹತ್ರ ನೇಲ್ ಪಾಲಿಶ್ ಹಾಕಿಸ್ಕೊತಾ ಇದ್ದಾನೆ. ಇಲ್ಲಿಗೆ ಹಾಕು ಅಲ್ಲಿಗೆ ಹಾಕು ಅಂತ ಅವನೇ ಕೈ ಕೊಡ್ತಾ ಇದ್ದಾನೆ, ಹಾಕು ಹಾಕು ಅಂತ. ಅವನು ಎಷ್ಟು ತುಂಟಾಗಿದ್ದಾನೆ ಅಂದರೆ ಅವನೇ ರೆಡಿ ಮಾಡಿಸ್ಕೊಳ್ಬೇಕು. ಅವ್ನಿಗೆ ಅಷ್ಟು ಇಂಟ್ರೆಸ್ಟ್ ಅವನಿಗೆ, ನಾನು ರೆಡಿ ಆಗಬೇಕು ಅಂತ. ನೇಲ್ ಪಾಲಿಶ್ ಕೂಡ ಅವನೇ ತೊಗೊಂಬಂದು ಕೊಟ್ಟ ರೆಡಿ ಮಾಡ್ಸೋಕ್ಕೆ. ಆಮೇಲೆ ಮಧ್ಯಾಹ್ನ ಇನ್ನೇನು 6 ಗಂಟೆಗೆಲ್ಲ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬಲೂನ್ಸ್ ಎಲ್ಲ ಸ್ವಲ್ಪ ಮಾತ್ರ ತೊಗೊಂಬಂದಿದ್ವಿ. ಅದನ್ನೇ ಊದಿ ಎಲ್ಲ ಒಂದು ಇದ್ರೊಳಗೆ ಹಾಕ್ಬಿಟ್ಟು ರೂಮ್ ಒಳಗೆ ಆಮೇಲೆ ಪಾಪನ ರೆಡಿ ಮಾಡ್ತಾಯಿದ್ವಿ. ಅವ್ನಿಗೆ ಡ್ರೆಸ್ ತಂದಿದ್ವಲ್ಲ ಅದನ್ನೇ ಹಾಕಿ ನೋಡ್ತಾಯಿದ್ವಿ. ಅಮ್ಮನ ಕೈಲೇ ರೆಡಿ ಮಾಡಿಸ್ಕೊಳ್ತಾ ಇದ್ದ ಅವನು. ನಾನೇನು ರೆಡಿ ಮಾಡಲಿಲ್ಲ, ನನ್ನ ಕೈಲಿ ಬರಲೇ ಇಲ್ಲ ಅವನು ರೆಡಿ ಮಾಡಿಸ್ಕೊಳ್ಳೋಕ್ಕೆ. ಅವ್ರ ಅಜ್ಜಿ ಕೈಯಲ್ಲೇ ಇವತ್ತು ಎಲ್ಲ ಅವಳ ಮೇಕಪ್ ಎಲ್ಲ ಅವ್ರದ್ದೇನೆ. ಆ ಕೋಟ್ನೇ ಹಾಕ್ಕೊತಾ ಇಲ್ಲ ಅವನು, ಓಡೋಡಿ ಬರ್ತಾ ಇದ್ದಾನೆ ಬೇಡ ನನಗೆ ಅಂತ. ಹೇಗೋ ಒಂದು ಸಮಾಧಾನ ಮಾಡಿಸಿ ಕೋಟ್ ಹಾಕ್ಸಿ ಆಮೇಲೆ ಅವ್ನು ಫೋಟೋ ಶೂಟ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ನಿಂತ್ಕೊತಾನೆ ಎಲ್ಲ ಓಡೋಗ್ತಾ ಇದ್ದ. ಹೇಗೋ ಒಂದು ಆಮೇಲೆ ಸಮಾಧಾನ ಮಾಡಿ ಹಾಡೆಲ್ಲ ಹಾಕಿ ಕೂರಿಸಿ ನಿಲ್ಲಿಸಿ ಎಲ್ಲ ಫೋಟೋಸ್ ಎಲ್ಲ ತೆಗೆದ್ವಿ. ತುಂಬಾ ಕ್ಯೂಟಾಗಿತ್ತು ಫೋಟೋಸ್ ಎಲ್ಲ. ಆಮೇಲೆ ಅವನ್ನ ಈ ಥರ ಎತ್ಕೊಂಡಿದ್ರೆ ಇನ್ನೂ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಅದು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅವನ್ನ ಕ್ಯಾಚ್ ಹಿಡಿಯೋ ಥರ ಆಡ್ತಾಯಿದ್ರು. ಯಪ್ಪ ಅವನಂತೂ ಅದನ್ನೇ ಕೇಳ್ತಾ ಇದ್ದಾನೆ ಮಾಡಿ ಅಂತ ನಗಾಡಿಕೊಂಡು ಈ ಥರ ನಕ್ಕು ಅಂತ ಉಳ್ಳಾಡ್ಬಿಟ್ವಿ ನಾವಂತೂ. ಅಷ್ಟು ಮಜಾ ಇತ್ತು ಇವತ್ತು. ಹಾಗೆ ಡೆಕೋರೇಷನ್ ಅಂತ ಬಂದರೆ ಅಷ್ಟು ಏನು ಫುಲ್ಲು ಏನು ಗ್ರ್ಯಾಂಡಾಗಿ ಏನು ಡೆಕೋರೇಷನ್ ಮಾಡಿರಲಿಲ್ಲ. ಸಿಂಪಲಾಗಿ ಟೇಬಲ್ಗೆ ಬಟ್ಟೆ ಹಾಕಿ ಅದು ಕೇಕ್ ಹಾಕಿ ಹಿಂದೆಗಡೆ ಸ್ವಲ್ಪ 1-2 ಬಲೂನ್ ಹಾಕಿ ಈ ಥರ ಮಾಡ್ಕೊಂಡಿದ್ವಿ. ಜಾಸ್ತಿ ಏನು ಡೆಕೋರೇಷನ್ ಕೂಡ ಮಾಡಿರಲಿಲ್ಲ. ಸಿಂಪಲಾಗೆ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಸಿಂಪಲಾಗಿ ಆದಷ್ಟು ಮಾಡ್ಕೊಂಡ್ವಿ. ಅವನು ಎಲ್ಲರಿಗೂ ತೋರಿಸ್ಕೊಂಬರ್ತಾ ಇದ್ದ, ನೋಡಿ ನಾನು ರೆಡಿಯಾಗಿದ್ದೀನಿ ಅಂತೆಲ್ಲ. ನೇಲ್ ಪಾಲಿಶ್ ಉಂಗುರ ಎಲ್ಲ ಹಾಕೊಂಡಿದ್ನಲ್ಲ ಅದನ್ನು ತೋರಿಸ್ತಾ ಇದ್ದ. ಅಮ್ಮಂಗೆ ಬೇಕಾ ಕೇಳು ಉಪ್ಪು? ನೋ ಬೇಡ ನನಗೆ. ಉಪ್ಪು ಅಜ್ಜಿ ಕೇಳು. ಬೇಡ ಹಾಗೆ ಅವ್ರ ಅಜ್ಜಿ ಅವ್ರ ದೊಡ್ಡಮ್ಮಂದೆಲ್ಲ ಆಟ ಮುಗಿದ್ಮೇಲೆ ಎಲ್ಲ ರೆಡಿಯಾಗಿ ಒಂದೆಲ್ಲ ಫೋಟೋಸ್ ಫ್ಯಾಮಿಲಿ ಜೊತೆ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ಸೊ ಈ ಥರ ರೆಡಿ ಮಾಡಿದ್ವಿ. ತುಂಬ ಸಿಂಪಲಾಗಿ ರೆಡಿ ಮಾಡ್ಕೊಂಡಿದ್ವಿ. ಜಾಸ್ತಿ ಏನು ಗ್ರ್ಯಾಂಡಾಗಿ ಏನು ರೆಡಿ ಮಾಡಿರಲಿಲ್ಲ. ಖುಷಿ ಆಯಿತು, ಇಷ್ಟು ಸಿಂಪಲಾಗಾದರೂ ಮಾಡಿದ್ದೀವಲ್ಲ ಅಂತ ಇನ್ನೂ ಒಂಥರ ಖುಷಿ ಆಗ್ತಾಯಿತ್ತು. ಹಾಗೆ ಅರಿಶಿನ ಕುಂಕುಮಕ್ಕೆಲ್ಲ ಕರೆದು ಬರೋಣ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದೆ ಅವ್ರ ಅಕ್ಕಪಕ್ಕದಲ್ಲಿ. ಸೊ ಅವನು ಚಾಕ್ಲೇಟ್ನೆಲ್ಲ ಆಡ್ಕೊಂಡು ಅದನ್ನು 1 2 3 ಅಂದ್ಕೊಂಡು ಅದನ್ನೆಲ್ಲ ಬಾಕ್ಸ್ಗಳಿಗೆ ಹಾಕ್ತಾಯಿದ್ದ. ಸರಿ ಅವನು ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ. ಸೊ ಇದು ನಮ್ಮ ಫ್ಯಾಮಿಲಿ. ಎಷ್ಟು ದಿವಸ ಆಗೋಯ್ತು ಈ ಥರ ನಾವು ಒಟ್ಟಿಗೆ ಇದ್ದು ಒಂದು ಫೋಟೋ ಒಂದು ವೀಡಿಯೋ ಅಂತ ಮಾಡಿಕೊಂಡು. ತುಂಬಾ ಖುಷಿ ಆಯಿತು. ನಮ್ಮ ಫ್ಯಾಮಿಲಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಹಾಗೆ ಅಂದರೆ ಇನ್ನೂ ಬರೋದಕ್ಕೆ ಟೈಮ್ ಇತ್ತಲ್ಲ ಎಷ್ಟೊಂದು ಜನ. ಹಾಗೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅಕ್ಕ ಪಾಪು ಜೊತೆ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ. ಅವನಂತೂ ಚೇರ್ ಮೇಲೆ ನಿಲ್ಸಿದ್ದಕ್ಕೆ ಅವನೇ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಯಾರೂ ಸಪೋರ್ಟ್ ಬೇಡ ಅಂತ ಅವನೇ ಕಟ್ ಮಾಡೋದಕ್ಕೆಲ್ಲ ಹೋಗ್ತಾ ಇದ್ದ. ಆಮೇಲೆ ಪೋಸ್ ಕೊಡಪ್ಪ, ಫೋಟೋ ತೆಗಿಯೋಣ, ಪೋಸ್ ಕೊಡಪ್ಪ ಅಂತ ಹೇಳಿದ್ರೆ ಇವಾಗ ಅದೊಂದು ಕಲ್ತ್ಬಿಟ್ಟಿದ್ದಾನೆ. ಗದ್ದದ ಮೇಲೆ ಕೈ ಇಟ್ಕೊಂಡು ಪೋಸ್ ಕೊಡೋದು, ಇನ್ನೇನೋ ಒಂದು ಮಾಡೋದು, ಈ ಥರ ಎಲ್ಲ ಡಿಫ್ರೆಂಟಾಗಿ ಪೋಸ್ಗಳನ್ನ ಕೊಡೋದೆಲ್ಲ ಮಾಡ್ತಾಯಿರ್ತಾನೆ. ಅಲ್ಲೆಲ್ಲ ರೇಗಿಸ್ತಾ ಇದ್ರು, ಒಳ್ಳೆ ಮಗುನ ಥರ ಪೋಸ್ ಕೊಡ್ತೀಯಲ್ಲೋ ಅಂತ ರೇಗಿಸ್ತಾ ಇದ್ರು. ಹ್ಯಾಪಿ ಬರ್ಡೇ ಟು ಯು. ಸಮಂತ, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಶಮಂತ್ ಕೊಡೋಣ ಈ ಕಡೆ.
ಶಮನ್ ಕೊಡಲ್ಲ ನೀನು ಈ ಕಡೆ ಬರ್ರಿ. ಶಮಂತು ಶಮಂತು ಒಂಚೂರು ಚೂರು ಅಪ್ಪಂಗೆ ತಿನ್ಸು ಅಪ್ಪಂಗೆ ತಿನ್ಸು ಅಪ್ಪಂಗೆ ತಿನ್ಸು ಸೊ ಹೀಗಿತ್ತು ಅಪ್ಪು ಪುಟ್ಟ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಅರ್ಶಿನ ಕುಂಕುಮಕ್ಕೆಲ್ಲ ಕರೆದಿದ್ವಲ್ಲ, ಅವರು ಕೂಡ ಎಲ್ಲ ಬಂದು ಅರ್ಶಿನ ಕುಂಕುಮ ಎಲ್ಲ ತೊಗೊತಾ ಇದ್ರು. ಈ ಥರ ಅಪ್ಪು ಆಟ ಆಡಿಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದ. ನಾನು ಇನ್ನೂ ಒಂದು 2 ಮನೆಗೆ ಬರಬೇಕಾಯ್ತು. ಹಾಗಾಗಿ ಎಲ್ಲರನ್ನೂ ಬಂದೆ. ಅವ್ರ ಫ್ರೆಂಡ್ಸ್ ಕೂಡ ಬಂದಿದ್ರು ಊಟಕ್ಕೆ ಇಕ್ಕೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಅಮ್ಮ ಇನ್ನೇನು ಸಂಜೆ ಆಗೋಯ್ತು, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಟರು. ಹೊರಡ್ಬೇಕಾದ್ರೇ ಬೇಜಾರಾಗೋದು, ಇಷ್ಟು ಜಲ್ದಿ ಹೋಗ್ಬಿಟ್ರಲ್ಲ, ಇಷ್ಟು ಜಲ್ದಿ ಟೈಮ್ ಆಗೋಯ್ತಲ್ಲ ಅಂತ. ಸರಿ ಅಂತ ಅವ್ರನ್ನ ಕಳಿಸಿ ಆಮೇಲೆ ಅಕ್ಕ ಕೂಡ ಹೊರಟ್ರು. ಯಾಕಂದರೆ ನಾಳೆ ಶುಕ್ರವಾರ ಆಗಿರೋದ್ರಿಂದ ಅವ್ರಿಗೂ ಕೆಲಸಗಳಿರುತ್ತೆ. ಸೊ ಶನಿವಾರ ತಿರ್ಗಾ ಅವ್ನಿಗೆ ಮುಡಿ ಕೊಡೋದಕ್ಕೆ ಬೇರೆ ಹೋಗಬೇಕು, ಆವತ್ತು ಬರಬೇಕು ಅವರು. ಸರಿ ಆಯಿತು, ನಾನೇನು ಬಲವಂತ ಮಾಡಲಿಲ್ಲ ಇರಿಸ್ಕೊಳ್ಳೋಕ್ಕೆ, ಅವ್ರು ಬರಲಿ ಅಂತ ಹೇಳ್ಬಿಟ್ಟು ಶನಿವಾರ ಇವತ್ತು ಅವರು ಕೂಡ ಹೊರಟರು. ನಾನು ಆಮೇಲೆ ಅವ್ರ ಫ್ರೆಂಡ್ಸ್ಗೆಲ್ಲ ಬಂದಿದ್ರಲ್ಲ, ಅವ್ರಿಗೆಲ್ಲ ಊಟ ಎಲ್ಲ ಇಟ್ಟು ನಾವು ಕೂಡ ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ವಿ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ತೆಗ್ದಿರೋ ಒಂದಿಷ್ಟು ಫೋಟೋಸ್ ವೀಡಿಯೋಸ್ನು ಕೂಡ ಅಟ್ಯಾಚ್ ಮಾಡಿರ್ತೀನಿ, ನೋಡಿ. ಹಾಗೆ ನಿಮ್ಗೇನು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಜನನೇ ಅಪ್ಪುಗೆ ವಿಶ್ ಮಾಡಿದರೆ, ಬ್ಲೆಸ್ ಮಾಡಿದರೆ. ಅವನಿಗಂತೂ ಕಂದಮ್ಮ, ಚಿನ್ನು ಅಂತೆಲ್ಲ ಹೇಳಿ ಬ್ಲೆಸ್ಸಿಂಗ್ಸ್ನ ಕಳಿಸಿದ್ರಿ. ತುಂಬ ಹೃದಯವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾರೆಲ್ಲ ನನ್ನ ಮಗನಿಗೆ ವಿಶ್ ಮಾಡಿ ಆಶೀರ್ವಾದ ಮಾಡಿದಿರೋ ಧನ್ಯವಾದಗಳನ್ನ ತಿಳಿಸ್ತಾ, ಹೀಗೆ ನನ್ನ ಮಗನ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಸೊ ಹೀಗಿತ್ತು ಇವತ್ತಿನ ಒಂದು ಪುಟ್ಟ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.